ಇದು ಹೂವಿನ ಲೋಕವೇ ಇಲ್ಲಿ ಮುದುಕಿಯರಿಲ್ಲವೇ ಹೇಗೆ ನಾ ಹಾಡಲಿ ಹೇಳಿ ಹೂಗಳೇ ಯಾರ ನೀನು ರೋಜಾ ಹೂವ ಯಾರ ನೀನು ಮಲ್ಲಿಗೆ ಹೂವೆ ಹೇಳೆ ಹೋ ಚಲುವೆ ಚಲುವಿನ ಹೂವೆ ಅಲ್ಲೇ ಶಿವ ಯಾಕಪ್ಪ ಸುಂದ್ರ ಅವತ್ತು ನಾವು ಜೂನಿಯರ್ ಪ್ರಿಯಾಂಕಳ ಮದುವೆಗಿತ್ತು ಅಂತ ದೂರ ಹೋದ್ವಿ ಆ ಮಗ ಮಾಸ್ತರ್ ಕರ್ಕೊಂಡು ಹೋಗಿ ಮನ್ಯಾಗ ಇಟ್ಕೊಂಡಂತಾರಲ್ಲಿ ನಿನ್ನ ಹಿರಿದವಳ ನಿನಗೆ ಹೇಳಿದ್ರ ಎಲ್ಲಿ ಕೇಳ್ತಿ ಆಕಿ ಹಡ್ದಾಳ ಬಿಡಿಲಿ ಅಂದೆ ಆಕಿಗೆ ಮಕ್ಕಳನ್ನ ಇಲ್ಲ ಮರಿನೂ ಇಲ್ಲ ನಾವ್ ಹಿಂಗ ಸಡ್ಲಿ ಬಿಟ್ರ ಮುಗಿತು ಆ ಚೇತನ ಮಗ ಮಾಸ್ತರ ಒಳಗ ಹಾಕೊಂಡ್ಬಿಡ್ತಾನ ಅವನವನ ಚೇತನ ಮಗ ಮಾಸ್ತರ ಒಳಗ ಹೋಗೋದಕ್ಕಿಂತ ಮೊದಲ ನಮ್ಮ ಬಲಿಗೆ ಹಾಕೋಬೇಕು ಹಾಕಿನ ಅದು ಹೆಂಗ್ರೆ ಬರೀ ಒಂದು ಲವ್ ಲೆಟರ್ ಕೊಡಲೆ ಆಮೇಲೆ ಸುಂದ್ರ ಕಿಶಾದಾಗ ಪೆಣ್ಣು ಆಳಿ ಎರಡು ಇಟ್ಟಿದೆ ಯಾರ ಬರಿ ಅಂದ್ರ ಏನ್ ಮಾಡ್ತಿ ಬರೀಲಿ ಮಗನ ನಿನಗೇನು ಗೊತ್ತೈತಿ ಬರಿ ಬರಿ ಹೇಳಲೇ ಅಪ್ಪ ಕನ್ನಡದ ಬರೀತು ಇಂಗ್ಲಿಷ್ನ್ಯಾಗ ಬರೀತು ಅಕ್ಕಿ ಸಿನಿಮಾ ನಟಿಲೇ ಅಪ್ಪ ಇಂಗ್ಲಿಷ್ನ್ಯಾಗ ಬರಿಬೇಕ ಬರಿ ಹಂಗಾರ ಹೇಳ ಹಂಗಾರ ಮ್ಯಾಗ ತಾರೀಖ್ ಹಾಕ ತಾರೀಖ್ ಹಂಗಿಲ್ಲ ಇಂಗ್ಲಿಷ್ನ್ಯಾಗ ಬರೆಯೋದ ನಿಮ್ಮ ಅವನ ನೀನು ಅಂತ ಬರ್ದ ನಾನು ಅದೊಂದು ಕನ್ನಡದ ಬರೀ ನಡೀತೈತಿ ಬರದ ಲವ್ ಲೆಟರ್ ಅಂತ ಬರೀತು ಬರದ ಐ ಲವ್ ಯು ಅಂತ ಬರೀ ಮುಂದೆ ಹೇಳ ಓ ನನ್ನ ಗೆಳತಿ ಆಗ ನೀನು ನಿನ್ನ ಚಿಂತಿ ಓ ನನ್ನ ಗೆಳತಿ ಮುಂದೆ ಹೇಳಲೆ ತೋನಿ ಒಮ್ಮೆ ಹೇಳ್ತೇನಪ್ಪ ನಾ ಅಗಲ ಮಗಲ ಹೇಳೋದಿಲ್ಲ ಹೇಳ ಹೇಳ ಓ ನನ್ನ ಗೆಳತಿ ಓ ನನ್ನ ಗೆಳತಿ ಅಗಲಿರು ನಿನದ ಚಿಂತೆ ಅಗಲು ಇರು ನಿಂದ ಚಿಂತೆ ಮತ್ತ ಕನ್ನಡದಾಗ ಬಂತಲ್ಲ ಇವ್ನು ಅವನಿಗ ಬರೀ ಓ ಮಾರಾಯ ಎಲ್ಲ ಮಿಕ್ಸ್ ಮಾಡಿ ಹಿಂದಿ ಒಂದು ಬರೀ ಹ್ಞೂ ಹೇಳಲೇ ಅಪ್ಪ ಪ್ಯಾರ್ ಕಿಯಾ ತೂ ಡರ್ನಾ ಕ್ಯಾ ಬರಿ ಇದು ಹಿಂದಿ ಪಿಕ್ಚರ್ ಹೆಸರು ಸುಂದ್ರ ಬರೀಲಿ ಮಬ್ಬ ಸೋಳ ಮಗನ ಅದಕ್ಕೆ ಬರೀದಪ್ಪ ಅಷ್ಟ ಸುಮ್ಮನೆ ಐತ ಕಟ್ಟಿ ನೀ ಶಾಣ ಸುಳ ಮಗ ಆಗಿದ್ರ ನನ್ನ ಕಡೆ ಇದ್ರೆ ಯಾಕೆ ಲವ್ ಲೆಟರ್ ಬರ್ತಿದ್ದೆಪ್ಪ ಮಗನ ಹೇಳ ನಮಗೇನಾಗೋದೈತೆ ಈ ಹೃದಯ ಈ ಹೃದಯ ನಿನಗಾಗಿ ನಾನು ನಿನ್ನನ್ನೇ ಪ್ರೀತಿಸುವೆ ನಾನು ನಿನ್ನನ್ನು ಪ್ರೀತಿಸು ಬರದೆ ನೀನು ನನ್ನನ್ನು ಪ್ರೀತಿಸು ನೀನು ನನ್ನನ್ನು ಪ್ರೀತಿಸು ಮುಂದೆ ಹೇಳ ಅದ್ರ ಕೆಳಗ ನನ್ನ ಹೆಸರು ಬರೋದು ನಿನ್ನವನು ಮತ್ತೆ ಇಂಗ್ಲಿಷ್ನ ಬರೋದು ಇಂಗ್ಲಿಷ್ನ ಸೈ ಮಾಡ್ಬಿಡಪ್ಪಿ ತಗೋ ಆಮೇಲೆ ಇಬ್ರು ಪಾರ್ಟ್ನರ್ ಅಂದೆ ಈಗ ನಿಂದ ಒಬ್ಬ ಹೆಸರು ಆತಲ್ಲ ಸುಂದ್ರ ಮೊದಲು ಒಳಗರ ಅಲ್ಲಿ ತಡಿಲಿ ಹುಡುಗ ಆಮ್ಯಾಗ ಐತಿ ನಮ್ಮ ಅಂಡ್ರನ್ಯಾಗ ಸಿಕ್ತಂದ್ರೆ ಹೆಂಗ್ ಬೇಕಾದಂಗ ಆಡ್ಸೋಣಂತ ಕರ್ಪೂರದ ಗೊಂಬಿ
ಖಾತ್ರಿ ಬರಬೇಕಂದ್ರೆ ರಾತ್ರಿ ಬೆಳವಣಿಗೆ ಜಾತ್ರೆ ಮಾಡೋನು ಖಾತ್ರಿ ಬರಬೇಕಂದ್ರೆ ರಾತ್ರಿ ಮಾವ ನಮ್ಮ ಗ್ಯಾರೇಜದಾಗ ಬಿಡಬಾರೋ ಗಾಡಿ ಒಳಗ ಮಾವ ನಮ್ಮ ಗ್ಯಾರೇಜದಾಗ ಬಿಡಬಾರೋ ಗಾಡಿ ಒಳಗ ಹೆಂಗಿಗೂ ಆಟತಿ ಒಳಗ ಮಾವ ಮಾವ ಹೋಗುಂದಲ್ರಿ ಮಲೆ ಹೋಗುಂದಡಿ ಸಾಲಿ ಸಂತ್ಯಾಗ ಬಿಚ್ಚ ಹುಡುಗಿ ನಿನ್ನ ಗುಂಡಿ ತೋರಿಸುತ್ತೆ ನನ್ನ ತಿಂಡಿ ಹತ್ತೈತಿ ದಂಡಿ ಬಿದ್ದ ನಿನ್ನ ಚಂಡಿ ಹೆಸರ ನಿನ್ನ ತಿಂಡಿ ಆಕು ಬಾಗಿಲ ಬಂಡಿ ಹತ್ತೈತಿ ದಂಡಿ ಬಿದ್ದ ನಿನ್ನ ಬಂಡಿ ಹೆಸರ ನಿನ್ನ ತಿಂಡಿ ಮಾವ ಆಕು ಬಾಗಿಲ ಬಂಡಿ ಹತ್ತವಾರ ಇರೋಣ ತೋರಸತೆ ಇಂಗ್ಲೆಂಡ ಹತ್ತವಾರ ಇರೋಣ ತೋರಸತೆ ಇಂಗ್ಲೆಂಡ ನೀ ಅದಿಯ ಬಾಳವಾಡ ನಾನಂತೂ ಜಗದ ಮಂಡ ನೀ ಅದಿಯ ಬಾಳವಾಡ ನಾನಂತೂ ಜಗದ ಮಂಡ ಯಾಕ್ರಿ ಜೂನಿಯರ್ ಪ್ರಿಯಾಂಕವ್ರಿ ಎಷ್ಟು ಖುಷಿಯಾಗಿರಲ್ಲ ಎದ್ದಪ್ಪ ನನಗೀಗ ಕುರುಪೆದ್ದತಿ ಮತ್ತೇನು ಕರಿ ಕಂಬಳಿ ಬುಡಕ ನೀ ಹಾಸ ನೀ ಯಾರ ಯಾವೂರ ನೀ ಯಾರ ಯಾವ್ದ ನಿನ್ನ ಊರ ಗೊತ್ತ ಸಿಕ್ಕಿಲ್ಲ ನಮ್ಮ ನಿನ್ನ ಊರ ಬದಿ ದೊಡ ಬಾತಡಕ ಬಿಗೆ ಹಾರ ಹಚ್ಚಿ ಕುಯ್ಯಕ ಬದಿ ದೊಡ ಬಾತಡಕ ಬಿಗೆ ಹಾರ ಹಚ್ಚಿ ಕುಯ್ಯಕ ಜೋತ್ ಬಿದ್ದಾವ ನೀನು ಜೋತ್ ಬಿದ್ದಾವ ಏನು ಎಡು ಚುಪ್ಕೆ ಜೋತ್ ಬಿದ್ದಾವ ಸೋರಾಕತ್ತೋ ಮಾವ ನಿಂದು ಸೋರಾಕತ್ತೈತು ಏನು ಗೊತ್ತಲ್ಲ ತೋರಿಸ್ಲೆ ಬಾ ಕುಂದ್ರ ಬಾ ಹುಣ್ಣ್ಯಾಗ ನಿನ್ನ ಸುಮ್ಮ ಸೋರತೈತು ಹುಣ್ಣ್ಯಾಗ ನಿನ್ನ ಸುಮ್ಮ ಸೋರತೈತು ನಿನ್ನೇನು ಸೋರಾಕತ್ತಿಲ್ಲ ನೀ ಸುಮ್ಮನೆ ಅವನದಷ್ಟ ಸೋರಾಕತ್ತ ನಮ್ಮ ಮಾಮ ಒಳ್ಳೆ ಹೋದನ ಸೈಲೆಂಟ್ ಕಿಂಗ್ ಅದು ದೋಸ ನಾ ಏನು ಗೊತ್ತನಿ ನಾ ಯಾರು ಗೊತ್ತನ ಜುನೇರಿ ಪ್ರಿಯಾಂಕಾ ಅಲ್ಲ ಅಯ್ಯೋ ಹೊರತು ಛಾಲ್ಯ ನಾನು ಸಂಗೀತ ನಾನು ಸಂಗೀತ ರೀ ಮಾಮ ಯಾಕೆ ಬೆದರ್ಕೊಂಡು ಹೆದರ್ಕೊಂಡು ಬ್ಯಾರೆ ಕಡೆ ಇಟ್ಟಿದ್ನ ಸಂದೇಶಕೊಂಡಿದ್ದಾನ ಹುಡುಕಾಕತ್ತಿದ್ದಾನ ಇದನ್ನ ಕೊಡ್ತೀನಿ ತೋರುವ ಬಾರಪ್ಪ ಮಗ್ಳು ಬಾ ಇದ್ರಾಗ ಶಿವು ಅಂದ್ರೆ ಯಾರು ನಾನ ರೀ ನಾನ ನಾ ಗುಂಡ ಮಗಳ ಚಿನ್ನು ಬಗಲಾಗ ಬಾರ ಆಕೈತೆ ಅಂದ್ರೆ ಆಕೈತೆ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಎಳಿಗಾಲಕ್ಕೆ ನಮ್ಮನೆ ಹೊಡೆದ್ರಂಗ ಹಿಡಿದು ಕಟ್ಟನಾಗೆಲ್ಲ ಕರೆದ್ರೆ ಏನೂ ಆಗ್ತಿದ್ದಿಲ್ಲ ಆಕೈತೆ ಅಂದ್ರೆ ಆಕೈತೆ ಅನ್ಬೇಕು ಇಲ್ಲ ಅಂದ್ರೆ ಇಲ್ಲ ಅನ್ಬೇಕು ಎಳಿಗಾಲಕ್ಕೆ ನಮ್ಮನೆ ಹೊಡೆದ್ರಂಗ ಹಿಡಿದು ಕಟ್ಟನಾಗೆಲ್ಲ ಕರೆದ್ರೆ ಏನೂ ಆಗ್ತಿದ್ದಿಲ್ಲ ಯಾಕೆ ಇಲ್ಲ ಬಾ ಫಸ್ಟ್ ಏಡ್ ಮಾಡ್ಕೊಂಡ್ಬರ್ ನಡಿ ತೆಬ್ರಿ ಅಲ್ಲಿಗೆ ಜೀವ ಹೆಸರಿನಿಂದ ಕೊಡಿದ್ದಿಲ್ಲಪ್ಪ ಹುಲಿಯ ಹೂಣಲಿ ಅಪ್ಪ ನಿಂದರ ಹಾಕಿದ್ರೆ ನಿನಗಾರ ಬೀಳ್ತಿತ್ತಲ್ಲ ಇವ್ ನಾವಣಿದ ಮಗನ ಜೀವ ಇವತ್ತೆಂತ ಟೈಮ್ ಚಲೋ ಐತಿಲ್ಲ ಏನಂದ ಅದಾ ಬಡತ ನನಗೆ ಏನಾರ ಬಿದ್ದಿದ್ರ ತಲೆಯನ್ನು ದಿಮ್ಮನ ಸುಡ್ಲಕ್ಕಿತ್ತು ಗುಲಾಬಿ ನನಗೆ ಚಟ್ನಿ ಚರ್ರ ಪಿಟನ್ ಫಿರ್ರ ಅಲ್ಲ ಶಿವ ಲೇ ಸುಂದ್ರ ಈ ಕಡೆ ಸರ್ಲಿ ಬಿಟ್ರ ನಮ್ಮ ನೂರ ಬಿಡಿಸ್ತಾಳ ಹೊರಗಿನ ದೇವ ಬಂದು ಒಳಗಿನ ದೇವ ಓಡಿಸ್ದಂಗ ನಮ್ಮ ಬಾಳವ
ಮತ್ತೆ ಹೆಂಗ್ ಮಾಡೋದು ಅಂತ ಶಿವಪ್ರಿಯ ಮಾಡ್ಬರ್ರಿ ಮತ್ತೇನೈತೆ ನಾವ್ ಕಾಯ್ಕ ಚಾಲು ಮಾಡುದು ಇಬ್ರು ಕೂಡ ಹೊತ್ಕೊಂಡ ಇರಿಬೇಳ ದಂಡೆಗೆ ಹೋದ್ರೆ ಗೊತ್ತಾಗತ್ತ ಈಗ ನಾಟಕ ನಾನು ಹೊರಕ್ಕಾಗತ್ತ ಅಷ್ಟ ಮಾಡೋನ್ಲಿ ಹಂಗಾರ ಅಂದಾಗ ನಮ್ಮ ಬೆಳತಕ್ಕೆ ಬರುತ್ತಾ ಈ ಹೆಣ್ಣು ಆಗಿಬ್ರು ಹಂಚಿಕೊಡುತ್ತೇನೋ ನಾ ಈ ರಸ ತುಂಬಿದ ಹಣ್ಣು ಇದ್ರ ಕಮ್ಮ ಆದ್ರ ನೀವು ಇನ್ನೊಂದ್ 4 ಮಂದಿ ಖಾಲಿ ಇದ್ರು ಕರ್ಕೊಂಡ್ಬಿಡ್ರಿ ಇಬ್ಬರು ನೋಡುವ ಇಬ್ರ ಬರ್ಗೆಟ್ಟಿನ ಮಕ್ಳಿಗೆ ಯಾಡೋ ಅಲ್ಲ ಶಿವು ಶಿವು ಹೇಳು ಅಂದ್ರು ನಾ ಬಡ್ದಿದ್ದ ನಿಮ್ಗ ಬಗ್ಗ 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 ಉರಿ ಹಾಕಪ್ಪ ಇಲ್ಲ ಗಲ್ಲಂಕ ಹಾಕಿಸ್ ಕೊಟ್ಟಂಗ ಆತ ಕೈ ನಿಮ್ಮ ಅವನು ಕಬ್ಬಿಂಡ್ರ ಹಾಡಾಗ್ಯಾವ ರೀ ಮತ್ ನೀವು ಡೈರೆಕ್ಟ್ ಆಗಿ ಬಂದ್ ನನಗ ಐ ಲವ್ ಯು ಅಂತ ಹೇಳ್ಬೇಕಿತ್ತ ಅದೆಲ್ಲ ಬಿಟ್ರೆ ಲವ್ ಲೆಟರ್ ಕೊಟ್ರಿ ಅದಕ್ಕೂ ನಮ್ಗೆ ಸಿಟ್ಟು ಬಂತು ರೀ ನಾನು ಇರುದ ನಿಮಗ ಅಯ್ಯೋ ಅಯ್ಯೋ ಚಿನ್ನ ತಡ್ಕೋ ನಿಂದ ಈಗ ಇದೇ ಬರ್ದಾಗ ಹುಟ್ಟಿ ಸುಳ್ಳ ಮಗನ ತಡ್ಕೋಲೆ ಬಂದಿಟ್ಟ ಯಾಕೋ ನನ್ನ ಗುಂಗು ಐ ಲವ್ ಯು ಅದನ್ನ ಹಿಂಗ ಹೇಳೋದು ಹೇಳಂಗಾರ ನೀ ಸ್ಟೈಲ್ ಆಗಿ ಹೇಳ ಗೊತ್ತಾ ಇಲ್ಲ ಸ್ಟೈಲ್ ಆಗಿ ಹೇಳ ಹೆಂಗ್ ಹೇಳ್ಬೇಕು ಗೊತ್ತನ ಹೇಳಂಗಾರ ಮಾಮ ಹೇಳ ಸಂಗೀತ ತಡ್ಕೋ ನೀನು ಮಾಡ್ಬಿಡು ಏ ಇಲ್ಲ ಮಾಮ ಹೇಳ ಸಂಗೀತ ನಿಂದು ಇದು ಹಿಂಗ ಹಾ ನಂದು ಅದು ಹಂಗ ನಮ್ದು ಹೆಂಗ ಒಟ್ಟ ನಮ್ಮಿಬ್ರು ನಂದು ತಂದು ಇಟ್ಟಿ ಹಂಗ ಮಾವ ಹೇಳ ಸಂಗೀತ ನಿನ್ನ ನೋಡಿದ್ರ ನನಗೆ ಎದ್ದೆದ್ದ ಕುದು 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 ಅನ್ನತ್ತೆ ಮಾವ ಕೂಗನ ತ್ರಾಸ ಹೇಳಕ್ಕ ಬಗ್ಗ 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 ಅನ್ನಕತ್ತ ಚಿತ್ರ ಹೇಳಕ್ಕಾಗತ್ತೆ ಮಾವ ಮುಂದೆ ಹೇಳ ನಿಂದ್ರಿಸ್ಕೊಂಡು ನಾವು ತಡಕು ಶಕ್ತಿನ ಇಲ್ಲ ನೀನ್ ನೋಡಿದ್ರೆ ಗೊತ್ತಾಗತ್ತೆ ನಿನ್ಗ ಕೆಪಾಸಿಟಿ ಉಳಿದಿಲ್ಲ ನಮಗ ಯಾವ ಮುಂದ IIT ಒಂದ್ರಿ ಏನ್ ಮಾಡು ನಾವು ಹೋಗ್ಕೋ ತಗೊಂಡ ತತ್ತಗರ ನಾವು ರಾಜ ನಾ ಇರುತ್ತ ನೀನು ಹೋಗೋಣ ಕಪ್ಸಂಗಿಲ್ಲ ನಾನು ಮಾವ ಹೇಳು ನನ್ನ ಚಿನ್ನ ಹೇಳು ಗುಲಾಬಿ ಹೇಳು ಅದಕ್ಕೆ ಕುದುರೆ ಚಡ್ಡ ಬಂದ್ಬಿಡತ್ ನಾವು ತಡ್ಕೊಂಡು ಕೆಪಾಸಿಟಿನೇ ಇಲ್ಲ ನೋಡಿ ಇವಾಗ ಮಾವ ಐ ಲವ್ ಯು ಮೈದೇನ ಕುಚ್ಚು 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 ಏನು ಕಟ್ಟಲಿಕ್ಕಿದು ತುಂದ್ರ ಕಂಟಣ್ಣು ಹಂಗೈತಿ ಕಂಟಣ್ಣು ಹಂಗೈತಲೇ ಯಾವಾಗ ನೋಡಿದಿ ಕಾಣಿಸ್ತಲ್ಲ ಆಯ್ದ ಹೆಣ್ಣ ಮಕ್ಕಳು ಹಂಗೆಲ್ಲ ಹೊಟ್ಟೆ ಹೆತ್ತಿತ್ತಿ ನೋಡಬಾರ್ದು ನೀವು ವಯಸ್ಸೈತಿ ಎತ್ತ ಕೆಲೆ ಐತಿ ಇಷ್ಟಕ್ಕದ ತೋರಿಸ್ಕೊಂಡ ಬಂದಿ ಎತ್ತದ್ರ ಏನ್ ಮಾಡ್ರ ಜನಾನು ಮುಚ್ಕೊಂಡ್ ಬರ್ಬೇಕಂದೆ ಈಗಿನ ಕಾಲ ಮುಚ್ಕೊಂಡ್ರೆ ಬೆಲೆ ಇಲ್ಲ ಅಂತ ಗೊತ್ತಾಗಿ ತಕೊಂಡು ಬಂದೆ ನಾನು ಹೌದಲ್ಲ ಕೇಳ ಬರ್ರಿ ಎಬ್ಬಸ್, ಎಬ್ಬಸ್, ಎಬ್ಬಸ್. ಏನೇನು ನಡೆದಿಲ್ಲ ನಾನಿನ ಬಿಡಲಿಲ್ಲ Oh
ಜಟ್ಟಿ ಕಳಿಸ್ತಾನ ನಾನು ಟಾಟಾ ಅಂತ ಮಗ ಬೇಸರಿಗೆ ನನಗೆ ಬಾಳ ಮೋಕ್ಷ ದ್ಯಾಸಾರನ್ನ ಅಂತೀನಿ ಮತ್ತ ಸಮಾಧಾನಕರ ಬಹುಮಾನ ಕೊಡ್ಲಲ್ಲಪ್ಪ. ಮುಂದಿನ ವರ್ಷ ತರ ನೆನಪು ಬರ್ತಿರೋದು ಮಾಮ ಬರ್ಲಿ ಎಲ್ಲಿಗೆ ಮನೆಗೆ ಹೋಗ್ಬರ್ತೀನಿ ಇನ್ನ ಜಾಡಿಸ್ಬೇಕು ಹತ್ತರ ಅಂತ
ಇನ್ನೊಂದು ಬಂದಾಗ ಗಾಡಿ ಹುರುಪೇದಕ ಬಗ್ಲ ಹೊತ್ಕೊಂಡು ಹೋಗ್ಬಿಡ್ತೀನಿ ನಾ. ಹಂಗೆ ನೋಡ ನಾನು ಎಲ್ಲ ಬರಲಿತ್ತ ಬಂದ್ಬಿಡ್ತೀನಿ ಈಗ. ಅಗ್ರ! ಮತ್ತ ಸಮಾಧಾನಕರ ಬಹುಮಾನ ಕೊಟ್ಲಲ್ಲ ಲೇಸಂದ್ರ ಘನ ಲಚ್ಚಿಗೆ ಹಿಡಿಸೋಳ ಮಗಲ್ಲಿ ಚಪ್ಪಲಿನೇ ಪಡೆದ್ರ ಅದಕ್ಕೆ ಏನಕ್ಕೈತಿ ಆಕಿ ಕೈ ಮುಟ್ಟಿ ನನ್ನ ಮಗನ್ ಈಗ ಮತ್ತೇನ್ ನೋಡ್ದೀಗ ಆಕಿ ಹಲ್ಲ ಕಿಸೋದು ಹಗಲು ಚುಕ್ಕಿ ತೋರ್ಸು ಎನ್ನಲ್ಲಿ ಅದ ಇತ್ತಾಗ ಕಾರಣ ಹೋಗ್ಬೇಕಲ್ಲ ಇತ್ತಾಗ ಉಪ್ಪಿನಾಗ ಹೋಗ್ಬೇಕಲ್ಲ ನೋಡಿದಿಲ್ಲ ಹೆಂಗ ಒಂದು ಕುಣದ ಆಕಿ ಹಂಗ ಹಾರಿ ಹಿಂಗಂತೀಯ ಮತ್ತ ಹೆಂಗ್ ನೋಡುದು ಲೇಸಂದ್ರ ನೋಡ್ತಮ್ಮ ಆಕಿ ಹೆಂಗಾದ್ರು ರಸಮಂಜರಿ ಕಾರ್ಯಕ್ರಮ ಮಾಡುವಾಕೆ ನಾವು ವೇಷ ಬ್ಯಾರೆ ಹಾಕಿ ₹2,000 ಹಾಕಿ ಅಡ್ವಾನ್ಸ್ ಅಂತ ಕೊಟ್ಟ ರಸಮಂಜರಿ ಕಾರ್ಯಕ್ರಮದ ಅಂತೇಳಿ ಕರ್ಕೊಂಡು ಬಂದ್ಬಿಡ್ನು ಸಂಗಡಿ ಮಹೇಶ್ ಮಾವ ಅವ್ರ ಸೈಡಿನ ಕಡೆ ಅವನ ರೇಪ್ ಮಾಡಕ್ ಪಡ್ಕೊತಾನ್ರಿ ಮಗ ಈ ಮಗ ತುದಿನ ಇಲ್ಲ ಬಡ್ಡಿಕಾಯಿ ಹಾಕನ ಆಮೇಲೆ ಅಲ್ಲೇ ಹೊಸಂಗಡಿ ಜಾಲ ಸೆಟ್ ಸದ್ ಅಂದ್ರ ಹೊಸಂಗಡಿ ಮಹೇಶ್ ಅಪ್ಪನ ಬಿಟ್ಟ ನಮ್ಮನ್ನ ಹುಡ್ಕಾಕ್ ಚಲೋ ಮಾಡ್ತಾರ ಪೊಲೀಸ್ರ ಆ ಓದೋದು ಕೊಟ್ಟ ಬಾರ್ಸ ತೊಳ್ದ ನಮ್ಮ ಬಾಳ್ಯಾವ ಮತ್ತೆ ಹೆಂಗ್ ಮಾಡ್ಬೇಕಂತೀರಿ ತುಳ್ಜ ಗಚ್ಚಪ್ರಿ ಏನು ಒಂದು ಪ್ಲಾನ್ ಮಾಡೀನಿ ಬಾ ಹೇಳ್ತೀನಿ ನಡಿ ಹಂಗಾರ ಲವ್ ಲೆಟರ್ ಇದೆ ಹೋಗ್ಬೇಕಲ್ಲ ಸಂಗೀತ ನನದಿಲ್ಲ ನನದಿಲ್ಲ ದಮನ ಹೇಳು ಸಂಗೀತ ಈ ಊರು ವಾತಾವರಣ ಹೆಂಗ ಅನ್ಸೈತಿ ನಿನಗ ಅಯ್ಯೋ ಊರೆಲ್ಲ ಚಲೋ ಐತಿ ಯಾರು ಹುಡುಗರ ಬಾಳ ಬೆರ್ರಕ್ಕೆದಾರಪ್ಪ ಬಾಳ ಸುಮಾರದಾರ ಸ್ವಲ್ಪ ಯಾಕ ಪೂರ್ತಿ ಸುಮಾರ ಈ ಊರು ಪರಿಸರ ನಂಗೆ ಬಂದ್ಬಿಟ್ಟೈತಿ ಅದ್ರಾಗ ಶಿವ್ಯಾಸುಂದ್ರ ಅಂತೂ ಊರಿ ಮಿಕ್ಕಿದ ಮಕ್ಕಳ ಅವ್ರ ನೋಡು ಮತ್ತ ಅವ್ರ ಬಲಿ ಬಿದ್ದೀಯ ಭಾಳ ಬೋಟ್ ಚೋರ್ ವಿಚಾರ ಸೋಮ ಕದ್ರಲ್ಲ ಅಯ್ಯ ನನ್ನ ಪಿತೃ ಪಿಲ್ಲಿ ನನ್ನ ಮಗನ ಅಂತವ್ರಿಗೆಲ್ಲ ಹೆದ್ರು ಹೆಣ್ಣು ನಾನು ಮಿಕ್ಕಿದ ಮಗಳ ಅದೇ ನಾನು ಅವ್ನ ದಪ್ಪ ಮಾಡ್ಕೊಂಡ್ಬಿಟ್ರಿ ಬರ್ರಿ ಕೊತ್ಕೊಂಡು ಬರ್ರಿ ಅಂತೇಳಿ ದತ್ತ ಕರ್ರಾಟಿ ಕಲ್ತೀನಿ ನಾ ಕರ್ರಾಟಿ ದಿವಸ ಗೊತ್ತೈತಿಲ್ಲ ಅಲ್ರಿ ಏನಾಗುತ್ತೆ ಗೊತ್ತಾ ಹ್ಞೂ ಅಣ್ಣ ಹೇಳ್ರಿ ರೀ ಅನ್ಬಡ್ಲಿ ಎಲ್ಲಿ ಲವರ್ ನಿನ್ಲಿ ಏನು ನಾನೇನು ಲವ್ ಮಾಡಕತ್ತೀನಿ ಒಂದೇ ಸೀನಿಂದ ಲವ್ ಮಾಡಕತ್ತೀನಿ ಬೆಳಿಗ್ಗೆ 6 ಗಂಟೆ ತನಕ ಲವ್ ಮಾಡ್ತೀನಿ 6 ಗಂಟೆ ಮೇಲೆ ಲವ್ ಮಾಡಂದ್ರೆ ಮಾಡಂಗಿಲ್ಲ ಯಾಕಂದ್ರೆ ನಮ್ಮ ನೆಟ್ವರ್ಕ್ ಬಿಜಿ ಆಗ್ತಾವ ಅಂತಲ್ಲ ಅಂತವ್ರಿಗೆಲ್ಲ ಊರಾಗೆಲ್ಲ ಎದುರ್ಕೊಂತ ಕುಂತಿದ್ರ ಊರು ಅಡ್ಡಾಡಿ ರಸಮಂಜರಿ ಕಾರ್ಯಕ್ರಮ ಮಾಡ್ತಿದ್ದಿಲ್ಲ ತಿಳ್ಕೊನಿ ಹೌದು ಅಂದಾಗ ನೀವು ರಸಮಂಜರಿ ಕಾರ್ಯಕ್ರಮದಾಗ ಯಾವ ಹಾಡಿ ನಿಂಗೆ ಯಾವ್ದು ಬೇಕು ಎಲ್ಲ ಹಾಡ್ತೀನಿ ನಾನು ಕವಾಲಿ ಪದ ಎಷ್ಟು ದಿನ ಇರತಿ ದಿನ
ಯಾಕೆ ನೋಡಕತ್ತೆ ಅಲ್ಲಿ ಯಾರು ಅದಾರ ನೀನ್ ನಾನು ಲವ್ ಮಾಡಕತ್ತೆ ಅವ್ರು ಲವ್ ಮಾಡಕತ್ತೆ ನಿನ್ನ ಲವ್ ಮಾಡ್ತೀನಿ ನೀಗತ್ತೆ ಅದೇ ಡಾವರ್ಸ್ ಕೊಟ್ಬಿಡ್ತೀನಿ ನೋಡಿ ನಿನ್ನ ಇಲ್ಲ ಇಲ್ಲ ಬೇಡ ಮತ್ತ ಹೌದು ಬಾಯ್ ಕಡವಾಣಿ ಮಾ ನಿನಗೆ ಯಾವ್ದು ಬೇಕು ನನಗೆ ರವಿಚಂದ್ರನ್ ಕಡೆಗೆ ಅಂದ್ರೆ ಭಾಳ ಇಷ್ಟ ಓ ಅಂದ್ರೆ ಇವು ನೆಟ್ಟೆ ಕುಂತಿಲ್ಲ ಅವು ಮಾಮ ನನಗೋದ ಇಷ್ಟ ಒಯ್ಯ ಹಂಗಾರ ಒಂದ ಮತ್ತೆ ಇನ್ಯಾಕ್ತಾರ ನಿಮ್ಮ ಬುಸು ಬುಸದ ಅಗಪ್ಪನ್ನ ಮೇಲೆದ್ದು ನಿಂದಿಸು ಯಾಕೆ ಎಲ್ಲ ಮೊದಲು ಹೋಗಿಯೋ ಸೇಡಿನ ಜ್ವಾಲೆ ನಂದಿಸಬೇಕಾದರೆ ಯೌವನವೆಂಬ ಸಾಗರದಲ್ಲಿ
ಎಂದಲು ಸುಮಿತ್ರ. ಆ ಸುಮಿತ್ರವನ್ನು ಪ್ರಶಾಂತನ ಅರ್ಧಾಂಗಿಯನ್ನಾಗಿ ಮಾಡಿ ಆ ಮಂಕಣ ಮತ್ತ ಏರುವ ಜಿಂಕೆಯ ಒಳಾಗಲೇಬೇಕ. ಅಂದಾಗ ನಡೆಯುವುದು ಅಣ್ಣ ತಮ್ಮಂದಿರ ಮಧ್ಯೆ ಕುರುಕ್ಷೇತ್ರ. ಆಗ ನಾನಾಗುವೆ ಚಾಣಾಕ್ಷ ಚತುರ. ಪ್ರತಾಪ್ ನನ್ನ ಕಳ್ಳ ವ್ಯವಹಾರಕ್ಕೆ ಎದುರಾಗಿ ಹೆಜ್ಜೆ ಹೆಜ್ಜೆಗೂ ಮುಳ್ಳಾಗಿರುವ ನಿನ್ನ ಜೀವನ ಪುಟಗಳಿಗೆ ನಾನಾಗುವೆ ದಹಿಸುವ ತಾವಾಗ್ನೆ. ಪ್ರತಾಪ್ ನಿಮ್ಮ ಜೀವನ ಛಿದ್ರ ವಿಚಿತ್ರಗೊಳಿಸದಿದ್ದರೆ ಲಕ್ಷ್ಮೀ ಪುತ್ರ ಧನರಾಜನೇ ಅಲ್ಲ ಎಂದು ತಿಳಿಯಲೇ ಮಂಕೆ. ಗೆಳತಿ ಬಾರಡೆ ನಿನ್ನಗಳಲ್ಲಿ ತಲೆಗೆ ಚಕ್ರ ಬರುತ್ತಿದೆ. ಹಾಸ್ಯ ಮಾಡ್ತಾ ಇದ್ದೀರಾ? ಹಾಸ್ಯವಲ್ಲ ಸುಮಿತ್ರ, ನಿಜವಾಗಲು ನಾಟ್ಯ ನಾರಿ ನೀನು.
ಅಲ್ಲಿ ನೋಡು, ನಾವು ಹೂಡಿದ ಕುಟಿಲೋಪಾಯದ ಅಡಿಪಾಯ ಎತ್ತ ಕಡೆ ಬರುತ್ತಿದೆ. ಅಲ್ಲಿ ನೋಡು, ನಾವು ಹೂಡಿದ ಕುಟಿಲೋಪಾಯದ ಅಡಿಪಾಯ ಎತ್ತ ಕಡೆ ಬರುತ್ತಿದೆ. ನಾಟಕ ಚೆನ್ನಾಗಿ ನಡೆಯಬೇಕು. ಆಯ್ತು ದಂಡ, ನೀವು ಹೋಗಿ. ಯಾರಮ್ಮ ನೀನು? ಸುಮಿತ್ರ ನೀನು? ಹೌದು ಮಾವ, ನಾಡಿ. ಯಾಕೆ ಸುಮಿತ್ರ, ಯಾಕೆ ಹೇಳ್ತಾ ಇದ್ದೀಯಾ? ಏನಾಯ್ತು? ಮಾವ, ನಿಮ್ಮ ತಮ್ಮ ಪ್ರಶಾಂತ ನನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಾನು ಪ್ರೀತಿಸ್ತಾ ಇದ್ದೇನೆ. ಆದ್ರೆ ಏನ್ ಮಾಡ್ಬೇಕು, ಮನೆಯಲ್ಲಿ ನಮ್ಮ ಅಣ್ಣ ಹೋಗ್ತಾ ಇಲ್ಲ. ಅವನನ್ನ ಬಿಟ್ಟು ಬದುಕು ಶಕ್ತಿ ನನಗಿಲ್ಲ ಮಾವ, ನನಗಿಲ್ಲ. ಸುಮಿತ್ರ, ನಿನ್ನನಿಗೂ ನನಗೂ ಬಹುದಿನದ ವೈರತ್ವವಿದೆ. ಆ ವೈರತ್ವದಲ್ಲಿ ನಿನ್ನ ಜೀವನ ಬಲಿಯಾಗುವುದು ಬೇಡ. ನೀನು ಪ್ರಶಾಂತರನ್ನ ಮರೆತು ಬಿಡುವುದೇ ಒಳ್ಳೆಯದು. ಮಾವ, ನಮ್ಮಣ್ಣ ಕೆಟ್ಟವನು ಅಂತ ನನ್ನ ಬಾಳನೇ ನೀವು ಹಾಳು ಮಾಡ್ತೀರಾ. ಕಬ್ಬು ಡೊಂಕಾದ್ರೆ ಅದ್ರ ಸಿಹಿ ಡೊಂಕಾಗಿರುವುದಿಲ್ಲ. ನೀವು ತಿಳಿದವರು ಯೋಚನೆ ಮಾಡಿ. ಒಂದೇ ವೇಳೆ ಈ ಮದುವೆಗೆ ನೀವು ಒಪ್ಪಿಗೆ ಕೊಡದೆ ಹೋದ್ರೆ ನಾನು ಕೆರೆನೇ ಬಾಳೆ ನೋಡ್ಕೊಂಡು ಸತ್ತು ಹೋಗ್ಬೇಕಾಗತ್ತೆ ಮಾವ. ನಿನ್ನ ಜೀವನದ ಜವಾಬ್ದಾರಿ ನನ್ನದು. ಇನ್ನು ಮುಂದೆ ನೀನು ನನ್ನ ವೈರಿ ಧನರಾಜನ ತಂಗಿಯಲ್ಲ, ನನ್ನ ತಮ್ಮನ ಹೆಂಡತಿ, ಅರ್ಥಾತ್ ನನ್ನ ಸೊಸೆ. ಹೌದೇ? ಹಾಗಾದ್ರೆ ಆಶೀರ್ವಾದ ಮಾಡಿ ಮಾವ. ಸುಮಿತ್ರ, ನನ್ನ ಬಾಳಿನ ಶತ್ರುವಿನ ಕಾಲು ಹಿಡಿದು ಅಣ್ಣ, ನುಡಿಯದಿರಲು ತೆಗೆಟ್ಟವನೇ ನನ್ನನ್ನು ಅಣ್ಣ ಎಂದು ಎಂದಿಗೆ ತಾರಿ ಬಿಟ್ಟ ಹೆಣ್ಣನ್ನು ತಂಗಿ ಎಂದು ಒಪ್ಪಿಕೊಳ್ಳಲಾರದು ನನ್ನ ಮನ. ಎಂದಿಗೆ ತೀರಿ ಹೋಯಿತು ಅಣ್ಣ ತಂಗಿಯರ ಸಂಬಂಧ. ನನ್ನ ಮನೆ ಬಿಟ್ಟು ತಲಗೋಯಿ ಬಿಕಾರಿಸದೆ. ಭಿಕಾರಿ ನಾನಲ್ಲ ಧನರಾಜ್, ನೀನು ಸಮಾಜದಲ್ಲಿ ದುಷ್ಟನೆಂಬ ಪಟ್ಟ ಕಟ್ಟಿಕೊಂಡು ಬಡವರ ಹಣದಲ್ಲಿ ಹರಾಮಿ ತಿಂದು ಹರಾಮ್ ಕೋರನಂತೆ ಬೀದಿ ಬೀದಿ ತಿರುಗುವ ನಾಯಿ ನೀನು ಭಿಕಾರಿ. ಪ್ರತಾಪ್, ಅಧಿಕಾರ ಕೈಯಲ್ಲಿದೆ ಎಂದು ಬಾಯಿಗೆ ಬಂದಂತೆ ಹೊಗಳಿದರೆ ನನ್ನ ಮಕ್ಕಳದಿಂದ ಕಕ್ಕಿಸಬೇಕಾದದು ಧರ್ಮವೆಂಬ ದಾಹವನ್ನು. ಧನರಾಜ್, ನೀನೊಬ್ಬ ಹೇಳಿ, ನಿನ್ನನ್ನು ಮೆರೆಸುತ್ತಿದೆ ಕರ್ಮ ಎಂಬ ಗಾಡಿ. ಬರುವುದು ಮಗನ ನಿನ್ನ ಕೈಗೆ ಕಬ್ಬಿಣದ ಬೇಡಿ. ಪ್ರತಾಪ್, ಇದು ಎಂತ ಯುಗ ಗೊತ್ತೇ? ಏನೋ ಕಲಿಯುಗ. ಎಲ್ಲಿ ನಡೆಯಲಾರದು ನಿನ್ನ ಪೋಲಿಸ್ತವ. ಕಲಿಯುಗ ಕೆಟ್ಟರು, ಕಲಿಯುಗ ಕೆಟ್ಟರು, ನಮ್ಮಂತವ್ರು ಇನ್ನೂ ಕೆಟ್ಟಿಲ್ಲ ಧನರಾಜ್. ನಿನ್ನಂತ ಸಣ್ಣ ಕೀಟಗಳು ಈ ಧರ್ಮದ ಮುಸುಕಿನಲ್ಲಿ ಮುಚ್ಚಿಕೊಂಡಿವೆ, ಈ ಧರ್ಮದ ಬೀಡಿನಲ್ಲಿ. ಮಂಜು ಮುಸುಕಿದ ಮೋಡದಂತಾಗಿದೆ ನಿಮ್ಮಂತವರ ಬಾಳು. ಆದ್ದರಿಂದಲೇ ಈ ಏಷ್ಯಾ ಖಂಡದಲ್ಲಿ ನಮ್ಮಂತವರ ಸಂಖ್ಯೆ ತಾಂಡವಾಡುತ್ತಿದೆ. ಅದಕ್ಕೆ ಒಳ್ಳೆ ಮಾತಿನಿಂದ ಹೇಳುತ್ತೇನೆ. ಹುತ್ತ ಎತ್ತ ಕಡೆಯಲ್ಲಿ ಎತ್ತ ಚತ್ತ ಬೆಟ್ಟು ಕೇಳು. ತಾಂಡವಾಡುತ್ತಿರುವ ಕರ್ಮಕಾಂಡದಲ್ಲಿ ಬಂದು ಕಳ್ಳು ಕತ್ತರಿಸಿಕೊಳ್ಳಬೇಡ. ಕಳ್ಳು ಕತ್ತರಿಸಿಕೊಳ್ಳುವ ಮರಣ ನಾನಲ್ಲ ಧನರಾಜ್. ಮಂಜು ಕರಗಿದ ಮೇಲೆ ಮೋಡ ಕಾಣಲೇಬೇಕು. ಹಾಗೆಯೇ ನಿನ್ನ ಒಂದೊಂದು ಅನ್ಯಾಯ ಅಕ್ರಮಗಳನ್ನು ಸಾಕ್ಷಿ ಸಮೇತ ಒತ್ತೊಳಗೆ ಹಾಕಿ ನ್ಯಾಯ ಸಾಧಿಸುವುದೇ ಇನ್ಸ್ಪೆಕ್ಟರ್ ಪ್ರತಾಪನ ಗುರಿ. ಸುಮಿತ್ರ, ಇನ್ನು ಮುಂದೆ ನಿನಗೂ ಇವನಿಗೂ ಯಾವ ಸಂಬಂಧವೂ ಇಲ್ಲ. ಹಾಗಿದ್ದರೆ ಮಾತ್ರ ನೀನು ನನ್ನ ಮನೆ ಸೊಸೆ ಎಂದು ಒಪ್ಪಿಕೊಳ್ಳುವೆ. ಆಯ್ತು ಮಾವ, ನೀನು ಹಾಕಿಕೊಟ್ಟ ದಾರಿ ನನಗೆ ವೇದ ವಾಕ್ಯ. ಆದ್ರೆ ಇಂಥವಳಿಗೆ ಅಣ್ಣ ಅಂತ ಕರೆಯಲು ನನಗೆ ನಾಚಿಕೆ ಆಗ್ತಾ ಇದೆ. ಹಾಗಾದ್ರೆ ಈಗ ನೀನು ನಮ್ಮ ಮನೆಗೆ ನಡಿ. ಆಯ್ತು ಮಾವ. ಮಿಸ್ಟರ್ ಧನರಾಜ್, ಮುಂದಿನ ವಾರವೇ ನನ್ನ ಪವಿತ್ರ ಮದುವೆ ಹಾಗೂ ನನ್ನ ತಮ್ಮ ನಿನ್ನ ತಂಗಿಯ ಮದುವೆ ಅದ್ದೂರಿಯಾಗಿ ನಡೆಯುತ್ತದೆ. ಗುಡ್ ಬೈ.
ಗಮ್ಮತ್ತು. ಸುಮಿತ್ರ ನಾಡು ತೆಂದು ನೆಟ್ಟಿರುವ ಎಂದಲು ಅವಳನ್ನು ನಿನ್ನ ಮನೆ ಸೊಸೆಯನ್ನಾಗಿ ಮಾಡಿ ಅವಳೆಂದರೆ ನಿನ್ನ ಮನೆ ಜ್ಯೋತಿಯನ್ನಾಗಿ ನಿನ್ನ ಸಿರಿ ಸಂಪತ್ತನ್ನು ನನ್ನ ಸತ್ತು ಮಾಡಿಕೊಳ್ಳದಿದ್ದರೆ ನನ್ನ ಹೆಸರು ಲಕ್ಷ್ಮೀ ಪುತ್ರ ಧನರಾಜನೇ ಅಲ್ಲ. ಯಾಕ್ದನ್ ರಾಜ್ ಇಂದು ಆನಂದದ ಆಗಸವನ್ನೇ ಏರಿದಂತಿದೆ. ಬಾ ಚಕ್ರ ಬಾ, ನಮ್ಮ ವೈರಿಗಳನ್ನು ಸಂಧಾನದಿಂದಲೇ ಮಾಡಿದೆ ಸಂಹಾರ. ಅಂದರೆ ಸುಮಿತ್ರ ಈಗ ಪ್ರತಾಪನ ಮನೆ ಸೊಸೆ, ಪ್ರಶಾಂತನ ಹೆಂಡತಿ. ಅವಳೆಂದರೆ ಅತ್ತೋಣ ಅವರ ಮನೆಗೆ ಕೆಚ್ಚ. ಧನರಾಜ್, ಅದಕ್ಕಿಂತ ಮುಂಚೆ ನನ್ನದೊಂದು ಕೆಲಸವಾಗಬೇಕು. ಅದು ಏನು ಅಂತ ಹೇಳು ಚಕ್ರ. ನನಗೆ ದಕ್ಕಬೇಕಾಗಿದ್ದ ಅಕ್ಕಿ ಪ್ರತಾಪನ ಸ್ವತ್ತಾಗಬಾರದು. ಅಂದರೆ ಅವನು ಅವಳನ್ನು ತಿರಸ್ಕರಿಸಬೇಕು. ಅಂದ ಹಾಗೆ ಅದನ್ನು ನಾವು ಮದುವೆಗಿಂತ ಮುಂಚೆನೆ ಮಾಡಿ ಮುಗಿಸಬೇಕು. ಹೇ ಹುಚ್ಚ, ಅದು ಹೇಗೆ ಸಾಧ್ಯ? ಪ್ರತಾಪ್ ಈಗಾಗಲೇ ಪವಿತ್ರಳನ್ನು ಮೆಚ್ಚಿ ಮದುವೆಯಾಗಲು ಹೊರಟಿದ್ದಾನೆ. ಅದು ಹೇಗೆ ಪ್ರತಾಪ್ ಪವಿತ್ರಳನ್ನು ತಿರಸ್ಕರಿಸುತ್ತಾನೋ ಮಂಕೆ? ಯಾಸಿಟ್ಟುಗಿ ಅವಳ ಕಣ್ಣುಗಳನ್ನೇ ಕಳೆದರೆ ಒಳ್ಳೆಯ ಐಡಿಯಾ, ಆದರೆ ಯಾಸಿಡ್ ಬೇಡ. ಏಕೆಂದರೆ ಯಾಸಿಡ್ಗೆ ಅವಳ ಸೌಂದರ್ಯವೇ ಅಡಗಿ ಬಿಡುತ್ತದೆ. ಅದಕ್ಕೇನು ಮಾಡುದು ಧನರಾಜ್? ನನ್ನ ಹತ್ತಿರ ಒಂದು ಒಳ್ಳೆಯ ಔಷಧವಿದೆ. ಇದು ಅಮೆರಿಕಾದಿಂದ ತಂದಂತ ವಿಷಪೂರಿತ ಅಮೋನಿಯಂ ಪೌಡರ್. ತುಂಬಾ ಸ್ಟ್ರಾಂಗ್. ಮೋಸದಿಂದ ಎರೆಸಿ ಬಿಡು ಅವಳ ಕಣ್ಣುಗಳಿಗೆ. ಮಾಯವಾಗಿ ಹೋಗುವ ಅವಳ ಕಣ್ಣುಗಳು. ನೀನು ಆಶಿಸಿರುವ ಅವಳ ಸೌಂದರ್ಯದ ಮೆರಗು ಸುಡುವುದಿಲ್ಲ. ಥ್ಯಾಂಕ್ ಯು ಫ್ರೆಂಡ್, ಥ್ಯಾಂಕ್ ಯು. ನಿನ್ನಿಂದ ಒಳ್ಳೆ ಉಪಕಾರವಾಯಿತು. ಉಪಕಾರದ ಮಾತೆಗೆ ಚಕ್ರ. ಇದೇ ಖುಷಿಯಲ್ಲಿ ಹಾಕೋಣ ಬಾ ಒಂದು ಸ್ಪೆಷಲ್ ಡ್ರಿಂಕ್. ನಡೆ ಹಾಗಾದರೆ.
ಬಡತನದ ಕೆಚ್ಚಿಗೆ ರೊಚ್ಚಿಗೆ ಕಳ್ಳ. ವಿದ್ಯಾವಂತ ಪದವೀಧರನಾಗಿ ತುತ್ತಣ್ಣ ಕಾಣದೆ ಅಣ್ಣ ತಂಗಿರನ್ನು ತೊರೆದ ಮನೆ ಬಿಟ್ಟು ಹೋಗಿ ಕಳ್ಳನಾದ ನಾನೊಬ್ಬ ಮಹಾಕಳ್ಳ. ಈ ಕಲಿಯುಗದ ಕುಖ್ಯಾತ ಕಳ್ಳ. ಎಳೆ ಸಿರಿತನದ ಸೊಕ್ಕಿನಲ್ಲಿ ಮೆರೆತಿರುವ ಸುಂದರ ಸಮಾಜವೇ, ನಿನ್ನ ಖಜಾನೆ ಲೂಟಿ ಮಾಡಿ ಬಡವರಿಗೆ ಸೂರ್ಯ ಮಾಡುವುದೇ ಈ ರೋಷಾಗ್ನಿ ಕಾಯಕ. ಕಾಣುತ್ತಿರುವುದು ಈ ಕಾಡಿನಲ್ಲೊಂದು ಮನೆ, ಅದಕ್ಕೆ ತೋರಿಸುವನು ಒಂದು ದಿನ ಕೋಲೆ ಕೋಲೆ. ಪವಿತ್ರ, ಏಯ್, ಯಾರೋ ನೀನು? ದಾರಿ ಬಿಟ್ಟು ನೀನು. ನಾನಮ್ಮ ನಿನ್ನ ಪಾಪಿ ಅಣ್ಣ ರೋಷಾಗ್ನಿ. ಅಣ್ಣ, ತಂಗಿ ನೀನು? ಅಣ್ಣ, ತಂಗಿ ಪವಿತ್ರ, ಹೇಗಿದೆಯಮ್ಮ? ಅಣ್ಣ ಹೇಗಿದ್ದಾರೆ? ನಾವು ಚೆನ್ನಾಗಿದ್ದೀವಣ್ಣ. ನೀನ್ ಹೇಗಿದ್ದೀಯಣ್ಣ? ನಾನು ಚೆನ್ನಾಗಿದ್ದೇನಮ್ಮ. ಅಣ್ಣ, ದಿನಾಲು ನಮಗೆ ನಿನ್ನದೇ ಚಿಂತೆ. ಮನೆಗೆ ಬಾರಣ್ಣ, ಹೋಗೋಣ. ನನ್ನ ಬಗ್ಗೆ ನೀವು ಚಿಂತಿಸಬೇಡಿ. ನಾನು ಹುಲಿಯಮ್ಮ, ಹುಲಿ, ರಾಜ ಹುಲಿ. ನನಗೆ ನೀವು ಚೆನ್ನಾಗಿರಬೇಕು ತಂಗಿ. ನಾ ದೊಡ್ಡ ಕೆಲಸ ಸಾಧಿಸುವವರೆಗೂ ಮನೆಯ ವಸ್ತು ತುಳಿಯಲೆಂದು ಪ್ರತಿಜ್ಞೆ ಮಾಡಿರು ತಂಗಿ, ಪ್ರತಿಜ್ಞೆ ಮಾಡಿರುವೆ. ನನಗೆ ಗೊತ್ತಣ್ಣ ನಿನ್ನ ಹಠ ಏನು ಅಂತ. ಕರ್ಮ ಸಾಮ್ರಾಜ್ಯವನ್ನು ಹತ್ತಿಸಿ ಧರ್ಮವನ್ನು ಎತ್ತಿ ಹಿಡಿಯುವುದೇ ನಿನ್ನ ಹಠ. ಇದೇ ನಿನ್ನ ವೇಷ. ಅದೇ ತಂಗಿ, ಈ ಕರ್ಮವನ್ನು ಕಕ್ಕಿಸಿ ಧರ್ಮದ ಜ್ಯೋತಿ ಬೆಳಗುವ ವೇಷ ಈ ಹಗಲ ವೇಷ. ಅಣ್ಣ, ಕರ್ಮದ ಮುಳ್ಳು ಹಬ್ಬುವುದಕ್ಕಿಂತ ಮುಂಚೆ ಅದನ್ನು ಧರ್ಮದ ಬೆಂಕಿಯಿಂದ ಸುಟ್ಟಾಕಬೇಕು. ಸುಡುತ್ತದೆ ತಂಗಿ, ಸುಡುತ್ತದೆ. ಎಂದಲ್ಲ ನಾಳೆ ಧರ್ಮದ ಬೆಂಕಿ ಕರ್ಮದ ಕಟುಕರನ್ನು ಸುಟ್ಟೇ ಸುಡುತ್ತದೆ ತಂಗಿ. ಈ ಕಲಿಯುವುದ ಕಟುಕರು ಕರ್ಮ ಎಂಬ ತಂತಿಯ ಮೇಲೆ ಕಾಂಚನಮ್ಮ ಬ್ಯಾಲೆನ್ಸ್ ಹಿಡಿದು ನಡೆದಾಡುತ್ತಿದ್ದಾರೆ. ಬ್ಯಾಲೆನ್ಸ್ ತಪ್ಪಿದರೆ ಕೆಳಗೆ ಧರ್ಮದ ಬೆಂಕಿಯಲ್ಲಿ ಬಿದ್ದು ಸೊಟ್ಟು ಭಸ್ಮ ಆಗುತ್ತದೆ ತಂಗಿ, ಸೊಟ್ಟು ಭಸ್ಮ ಆಗುತ್ತದೆ. ಅಣ್ಣ, ಆ ಧರ್ಮದ ಬೆಂಕಿ ನೀನಾಗು. ಕರ್ಮದ ಕಾಮುಕರಿಗೆ ಧರ್ಮದ ಗಂಡು ನೀನಾಗು. ಸ್ವಾರ್ಥಿ ಬಂಡರಿಗೆ ಧರ್ಮದ ಸಿಂಧು ನೀನಾಗು. ಸ್ವಾರ್ಥ ಎಲ್ಲಿದೆ ತಂಗಿ, ಎಲ್ಲಿದೆ ತಂಗಿ ಸ್ವಾರ್ಥ? ಬೆಳಕು ಕೊಡುವ ಬೆಳಕು ನೀಡುವ ಸೂರ್ಯನಿಗೆಲ್ಲಿದೆಯಮ್ಮ ಸ್ವಾರ್ಥ. ತಂಪು ಸೂಸುವ ಚಂದ್ರನಿಗೆಲ್ಲಿದೆ ಸ್ವಾರ್ಥ. ಬೆಳೆ ಕೊಡುವ ಭೂಮಿಗೆಲ್ಲಿದೆಯಮ್ಮ ಸ್ವಾರ್ಥ. ಮಳೆ ಸುರಿಸುವ ಮೋಡಕ್ಕೆಲ್ಲಿದೆಯಮ್ಮ ಸ್ವಾರ್ಥ. ವಿದ್ಯೆ ಹೇಳುವ ಗುರುವಿಗೆಲ್ಲಿದೆಯಮ್ಮ ಸ್ವಾರ್ಥ. ಅಷ್ಟೇ ಯಾಕೆ ತಂಗಿ, ಮನೆ ಮುಡಿಸುವ ತಾಯಿಗೆಲ್ಲಿದೆಯಮ್ಮ ಸ್ವಾರ್ಥ. ತಂಗಿ, ಮೋಸ ವಂಚನೆಗಳಿಗೆ ಇಲ್ಲಿದೆಯಮ್ಮ ಸ್ವಾರ್ಥ. ದುಷ್ಟ ಭ್ರಷ್ಟ ರಾಜಕಾರಣಿಗಳಿಗೆ ಇಲ್ಲಿದೆಯಮ್ಮ ಸ್ವಾರ್ಥ, ಸ್ವಾರ್ಥ. ಅಣ್ಣ, ನೀನು ಹೇಳುವ ಒಂದೊಂದು ನುಡಿಯುವ ಅಕ್ಷರ ಸಹಿತ ಸತ್ಯವನ್ನ. ಆದ್ರೆ ನಿನ್ನಂತ ಧರ್ಮವಂತರಿಗೆ ಒಂದು ನೌಕರಿ ಕೂಡ ಕೊಡಲಾಗದು ಈ ಸರ್ಕಾರ. ಆ ಕಾಲ ಈಗಿಲ್ಲ ತಂಗಿ. ಲಂಚದ ಸಂಚಿನಲ್ಲಿ ಮೆಂಚುತ್ತಿರುವ ಈಗಿನ ಅಧಿಕಾರಿ ವರ್ಗಗಳು 10 ಕೊಡವಲ್ಲಿ 20
ಕೊಟ್ಟರೆ ಸಾಕು, ಕರೆದು ನೌಕರಿ ಕೊಡುತ್ತಾರೆ ಈಗಿನ ಅಧಿಕಾರಿಗಳು. ಸೂರ್ಯನ ಸಂಘ ಇದ್ದಾಗೆ ತಂಗಿ ಈಗಿನ ಸರ್ಕಾರ. ಅಂತರಲ್ಲಿ ನನ್ನಂತ ಬಡಪಾಯಿಗೆ ಕರೆದು ನೌಕರಿ ಕೊಡುತ್ತಾರೆಂದರೆ ಆ ವಿಶ್ವಗುರು ಬಸವಣ್ಣ ಪುನಃ ಜನಿಸಿ ಬಂದಂತೆ ತಂಗಿ, ಪುನಃ ಜನಿಸಿ ಬಂದ. ಅಣ್ಣ, ನೀನು ಯಾರನ್ನು ಎದುರು ಹಾಕಿಕೊಳ್ಳಬೇಡ. ಯಾಕೆಂದ್ರೆ ಏನು ಮಾಡುವುದಕ್ಕೂ ಹೇಸುವುದಿಲ್ಲ ಈಗಿನ ಪಾಪಿಗಳು. ಆ ಭಯವೇ ತಂಗಿ ನಮ್ಮನ್ನು ಬಡತನದ ಪವನೆಲೆ ನೋಕಿದ್ದು ಧೈರ್ಯ ಸರ್ವತ್ತ ಸಾಧನಂ ಎಂಬಂತೆ ಧೈರ್ಯ ಹೊಂದಿದ್ದರೆ ಎಲ್ಲವನ್ನು ಸಾಧಿಸಬಹುದು ತಂಗಿ, ಎಲ್ಲವನ್ನು ಸಾಧಿಸಬಹುದು. ಧೈರ್ಯ ಧರ್ಮವಂತರ ಮೌಲ್ಯ ತಂಗಿ. ಈ ವಿಶ್ವವನ್ನು ಜಯಿಸಲು ಹೊರಟ ಈ ನಿನ್ನ ಅಣ್ಣನಿಗೆ ಯಾವ ಭಯವಿಲ್ಲಮ್ಮ, ಯಾವ ಭಯವಿಲ್ಲ. ಅಣ್ಣ, ನಿನ್ನ ಧರ್ಮ ಕ್ರಾಂತಿ ಸಮರಕ್ಕೆ ಜಯವಿದೆ ಅಣ್ಣ. ಆ ನಿನ್ನ ಧೈರ್ಯಕ್ಕೆ ಆ ಅಜ್ಜೇಶ್ವರ ಸರ್ವಶಕ್ತಿ ಕೊಟ್ಟು ಕಾಪಾಡಲಿ. ಅಣ್ಣ, ಬರುವ ಗುರುವಾರವೇ ನನ್ನ ಮದುವೆ. ಅಮ್ಮ, ಇನ್ಸ್ಪೆಕ್ಟರ್ ಪ್ರತಾಪ್ ಜೊತೆ ಅವರು ನನ್ನನ್ನು ಮೆಚ್ಚಿ ಮದುವೆಯಾಗಲು ಒಪ್ಪಿದ್ದಾರೆ. ಎಂತ ಸಂತೋಷದ ಸುದ್ದಿ ತಿಳಿಸಿದ ತಂಗಿ, ಹಸಿದ ಹೊಟ್ಟೆ ತುಂಬಿದಂತಾಯ್ತಮ್ಮ. ನೋಡಣ್ಣ, ನನ್ನ ಮದುವೆಗಾದ್ರೂ ನೀನು ಬರಲೇಬೇಕಣ್ಣ. ತಂಗಿ ಬಂದೇ ಬರುತ್ತೇನಮ್ಮ, ತಪ್ಪದೇ ಬರುತ್ತೇನೆ. ಆ ತಂಗಿ ಪವಿತ್ರ, ಈ ಹಣವನ್ನು ತೆಗೆದುಕೋ, ಅಣ್ಣನ ಕೈಯಲ್ಲಿ ಕೊಡು. ಮದುವೆ ಖರ್ಚಿಗಂತ ಬೇಕಾಗುತ್ತೆ. ಆಯ್ತಣ್ಣ. ತಂಗಿ, ಅಣ್ಣನ ಮುಂದೆ ನಾನು ರೌಡಿ ಕಳ್ಳ ಅಂತ ಮಾತ್ರ ಹೇಳಬೇಕು. ಅಣ್ಣ, ಒಡ ಹುಟ್ಟಿದ ತಂಗಿಯ ಮೇಲೆ ಅನುಮಾನವೇನಣ್ಣ? ಆಯ್ತಣ್ಣ, ಯಾವ ಕಾಲಕ್ಕೂ ಈ ವಿಷಯ ಅಣ್ಣನಿಗೆ ತಿಳಿಸುವುದಿಲ್ಲ. ನನ್ನ ಮುದ್ದು ತಂಗಿ. ಅಣ್ಣ, ಇದೇ ಸಂತೋಷದಲ್ಲಿ ನಿನಗೆ ರಾಖಿ ಕಟ್ಟುತ್ತೀನಿ ಬಾಳಣ್ಣ.
ಅಣ್ಣ ನನ್ನ ಮದುವೆಗೆ ಬರುವುದು ಮರಿಬೇಡಣ್ಣ. ಆಯ್ತಮ್ಮ ಆಯ್ತು, ಬಂದೇ ಬರ್ತೀನಿ. ಹೋಗಿ ಬಾ ಅಣ್ಣ. ದೇವ ಅಜ್ಜೇಶ್ವರ, ಈ ನನ್ನ ಅಣ್ಣನನ್ನು ಕಾಪಾಡುವ ಭಾರ ನಿನ್ನದಾಗಿರ್ಲಿ ತಂದೆ, ನಿನ್ನದಾಗಿರಲಿ. ಏನಾಯ್ತು ನನ್ನ ಕಣ್ಣಿಗೆ? ಅಯ್ಯೋ, ನನ್ನ ಕಣ್ಣುಗಳು ತುಂಬಾ ಉರಿತಾ ಇದ್ದಾವೆ. ನನ್ನ ಕಣ್ಣಿಗೆ ಯಾರೋ ಇನ್ನೂ ಹಚ್ಚಿ ಓಡುವುದು. ಮೋಸವಾಯಿತು, ನನಗೆ ಮೋಸವಾಯಿತು. ಅಣ್ಣ ಅಣ್ಣ, ತಂಗಿ, ಯಾಕಮ್ಮ, ಏನಾಯಿತು? ಏನಮ್ಮ ಪವಿತ್ರ? ಅಣ್ಣ ನನ್ನ ಕಣ್ಣುಗಳೇ ಕಾಣ್ತಾ ಇಲ್ಲ ಅಣ್ಣ, ಕಾಣ್ತಾ ಇಲ್ಲ. ಯಾಕಮ್ಮ, ಏನಾಯಿತು? ಯಾರೋ ಪಾಪಿಗಳು ಬಂದು ನನ್ನ ಕಣ್ಣಿಗೆ ಏನೋ ಹಚ್ಚಿ ಓಡಿ ಹೋದರಣ್ಣ. ತಂಗಿ, ಯಾರಮ್ಮ ಪಾಪಿಗಳು? ಯಾರು ಅಂತ ನನಗೆ ಗೊತ್ತಾಗ್ಲಿಲ್ಲ. ಹಿಂದಿನಿಂದ ಬಂದು ಮೋಸದಿಂದ ನನ್ನ ಕಣ್ಣಿಗೆ ಏನೋ ಹಚ್ಚಿ ಓಡಿ ಹೋದರಣ್ಣ. ಅಯ್ಯೋ ದೇವರೇ, ಇದೆಂತ ಶಿಕ್ಷೆ ಕೊಟ್ಟಿಯಪ್ಪ ಈ ಬಡವರಿಗೆ. ಅಣ್ಣ ಅಣ್ಣ, ನನ್ನ ಕಣ್ಣುಗಳು ತುಂಬಾ ಉರಿತಾ ಇದ್ದಾವೆ ಅಣ್ಣ. ನನ್ನ ಕಣ್ಣುಗಳೇ ಕಾಣ್ತಾ ಇಲ್ಲಣ್ಣ, ಕಾಣ್ತಾ ಇಲ್ಲ. ಬಾರಮ್ಮ, ಬಾ. ಡಾಕ್ಟ್ರ ಹತ್ತಿರ ಹೋಗೋಣ. ನೋಡುತ್ತೀವಿ ಆ ಬಸವೇಶ್ವರ ಈ ಕಲಿಕಾಲದ ಆಟವನ್ನು. ನಮ್ಮ ಪಾಡಿಗೆ ನಮ್ಮನ್ನು ಬದುಕಲು ಬಿಡುತ್ತಿಲ್ಲ ಈ ಶಾಂತಿ ಸಮಾಜ ಪುರುಷರು. ಈ ಬಡವರಿಗೆ ಮುಂದೇನು ಕಾದಿದೆಯೋ ನಾ ಕಾಲೆ. ತಂಗಿ, ಬಾರಮ್ಮ, ಹೋಗೋಣ. ಉಪಾಯದಿಂದ ದೋಚಿದ ಈ ಹಣವನ್ನು ಅಂಗವಿಕಲರ ಅನಾಥಾಶ್ರಮಕ್ಕೆ ಒಪ್ಪಿಸಿವೆ. ಹೀಗೆ ಹತ್ತಾರು ಸಿರಿತನದ ಸಿರಿಯನ್ನು ಕದ್ದು ಅಂಧರ ಬಾಳಿಗೆ ಬೆಳಕಾದ ಗಾನಯೋಗಿ ಪಂಡಿತ್ ಪುಟ್ಟರಾಜ್ ಅವರ ಪಾದದ ಅಡಿಯಲ್ಲ ಚೆಲ್ಲುವುದೇ ನನ್ನ ಕಾಯಕ. ಅಂದ ಮೇಲೆ ನಾಡ ಜಾಣಾಕ್ಷ, ನಾಡ ಚಾತುರ. ನನ್ನ ಹಾಗೆ ಅವನಿದ್ದಾನೋ ಮಹಾವೀರ. ನೀನು ಕದ್ದ ಹಣ ಬೇರೆ ಯಾರದು ಅಲ್ಲ, ಅದು ನನ್ನದು. ಅಲ್ಲಿ ಕಾಡಿನಲ್ಲಿ ಕಾಡುತ್ತಿರುವುದಲ್ಲ, ಅದು ನನ್ನ ಮನೆ.
ಹಣ ಎಲ್ಲಿದ್ದರೇನು ಎಂತಾದರೇನು ಕಳ್ಳನಿಗೆ ಕದಿಯುವುದೊಂದೇ ಕಾಯಕ. ನೋಡು ನೋಡು, ಮರ್ಯಾದೆಯಿಂದ ಹೇಳುವೆ, ಕತ್ತಣವನ್ನು ಕೊಟ್ಟು ಮರಳಿ ಹೋಗಿ ಬಿಡು. ಕದ್ದ ಹಣವನ್ನು ಕೊಟ್ಟು ಮರಳಿ ಹೋಗುವುದು ಪ್ರಾಣದ ಹಂಗ ತರಲ. ಈ ರೋಷಾಗ್ನೆ ರೂಢಿಲೇ ಇಲ್ಲ. ನೋಡು, ಒಮ್ಮನೆ ಈ ಕ್ರಿಮಿನಲ್ ಧನರಾಜನನ್ನು ಎದುರು ಹಾಕಿಕೊಳ್ಳಬೇಡ. ಅಷ್ಟಕ್ಕೂ ಮೀರಿ ನೀನು ನನಗೆ ಎದುರು ಹೋದರೆ ನನ್ನ ರುಂಡ ತೆಗೆದು ತಾಳಿ ಇಲ್ಲದ ರಂಡ ಹಾಗೆ ಮಾಡಬೇಕಾಗುತ್ತದೆ. ಜೋಕೆ ಜೋಗ ಎನ್ನುವುದು ಹಣ್ಣು ತುಂಬಲೇ ಈ ರೋಸಿನ ಆಯುಧ ಹೇಗೆ ಪಳ ಪಳನೆ ಹೊಳೆಯುತ್ತದೆ ಅಂತ. ಈ ಹಣ್ಣು ಹೇಗೆ ಕುಂಕುಮಗೋಸ್ಕರ ಪರದಾಡುತ್ತಾಳೆ ಹಾಗೆ ಈ ರೋಸಿನ ಆಯುಧ ನಿಮ್ಮಂತ ಸೂಳೆ ಮಕ್ಕಳ ರಕ್ತ ಕೊಳ್ಳಕ್ಕೆ ನಿಜವಾದ ಗಂಡನೇ ಆಗಿದ್ದರೆ ಮಾಡಿಕೊಂಡು ಮಗನ ನೋಡೋಣ. ಎದೆ ಗೊತ್ತು ನಿಲ್ಲುವವನಿಗೆ ಗುಂಡು ಹಾರಿಸಲು ನಾನೇನು ಮೂರ್ಖನಲ್ಲ. ನಿನ್ನಂತ ಹೇಳಿ ಮುಂದೆ ಹೆಚ್ಚು ಹೊತ್ತು ನಿಲ್ಲಲು ನಾನೇನು ಜೊತೆ ಮೂರ್ಖನಲ್ಲ. ಗುಡ್ ಬಾಯ್. ಯಾಕೆ ನೋಡು, ನಾನು ಸಾಮಾನ್ಯ ವ್ಯಕ್ತಿ ಅಲ್ಲ. ನನ್ನದು ದೊಡ್ಡ ಬಿಸಿನೆಸ್ ಇದೆ. ಅದರಲ್ಲಿ ನೀನು ಮ್ಯಾನೇಜರ್ ಆಗಿ ನನ್ನ ಕೈಯಲ್ಲಿ ಕೆಲಸ ಮಾಡಿದರೆ ನಿನಗೆ ತಿಂಗಳಿಗೆ 1 ಲ್ಯಾಕ್ ಕೊಡುತ್ತೇನೆ. ನೋಡು, ನೀನು ತುಂಬಾ ಚಾಣಾಕ್ಷನೆಂದು ಕೇಳುತ್ತಿರುವೆ. ನೋಡು, ವಿಚಾರ ಮಾಡಿ ಹೇಳು. 1 ಲ್ಯಾಕ್ ಕೇವಲ 1 ಲ್ಯಾಕ್. ಮಿಸ್ಟರ್ ಧನರಾಜ್, ನಿನ್ನ ಮ್ಯಾನೇಜರ್ ನಾನಾದರೆ ನೀನು ಕೊಡೋದು ಕೇವಲ 1 ಲ್ಯಾಕ್. ಮಿಸ್ಟರ್ ಧನರಾಜ್, ನೀನು ಬರೀ ನನ್ನ ಬೋಟ್ ಪಾಲಿಸ್ ಮಾಡಿ 20,000. ये दुनिया दौलत पे चलते हैं. दौलत है तो ऊपर है, दौलत है तो ये है, दौलत है तो दौलत नहीं तो कुत्ता भी नहीं सुनता. ये कुत्ते समझे. Goodbye.
ಎನ್ನುವುದು ನನಗೆ ಚೆನ್ನಾಗಿ ಗೊತ್ತು. ಡಿಗ್ರಿ ಮುಗಿಸಿ ಕೆಲಸವಿಲ್ಲದೆ ಮನೆ ಬಿಟ್ಟು ಬೀದಿ ಬೀದಿ ತಿರುಗುವ ತಿರುಗಾಣಿದು. ನಿನಗೇನು ಗೊತ್ತೋ ಈ ತಂಡರಾಜನ ಗಮ್ಮತ್ತು? ನಿನ್ನ ಅಣ್ಣ ತಂಗಿಯರನ್ನು ಬೀದಿ